ಮಾಡಲ್ಲ, ನಮಗೆ ಮಾಹಿತಿ ಕೊಟ್ಟು ಮಾಡಲ್ಲ, ಅವ್ರಿಗೆ ಏನು ತೋಚುತ್ತೋ ಅದನ್ನ ಮಾಡ್ತಾರೆ ನಿಯಮದ ಪ್ರಕಾರ ಅಂತ. ಈಗ ಪೊಲೀಸರ ನಡೆ ಬಗ್ಗೆ ಬಹುತೇಕರ ಅನುಮಾನ ವ್ಯಕ್ತಪಡಿಸಿದ್ದಾರಲ್ಲ. ಕಾನೂನು ಪ್ರಕಾರ ನಡೀತಾ ಇದೆ, ಬರಬೇಕು ಆಗುತ್ತೆ, ವೇಟ್ ಮಾಡ್ತಾ ಇದ್ದೀರಾ, ಪ್ರೊಸೆಸ್ ಇಸ್ ಆನ್ಗೋಯಿಂಗ್. ಓಕೆ ಸರ್, ಈಗ ಏನು ನಿಮ್ಮ ಲೆಕ್ಕಾಚಾರದಲ್ಲಿ ರಾತ್ರಿಯಿಂದ ಕೂಡ ಸಾಕಷ್ಟು ಕಡೆ ಓಡಾಡಿಸಿದ್ದೀವಿ, ಅಲ್ಲಿ ಇದು ಮಾಡ್ಕೊಂಡು ಪೊಲೀಸ್ ವೈಫಲ್ಯ ಆಯ್ತಾ ಕೂಡ ನಮ್ಮದು ಭಾಳ ನೋವಾಗ್ತಾ ಇದೆ. ಒಂದು 4 ಟೈಮ್ MLA, 1 ಟೈಮ್ ಮಂತ್ರಿ, ವಿಧಾನ ಪರಿಷತ್ ಸದಸ್ಯರು ಕೂಡ ರಾತ್ರಿ ನಾವು ನೋಡಿದ್ರೆ ಯಾವ ಪೊಲಿಟಿಷನ್ಗೆ ಸ್ಥಳಾಂತರ ಮಾಡಿದಾರ. ತಮ್ಮ ರಾತ್ರಿ ನಮ್ಮ ಟಿವಿ ಮುಖಾಂತರ ನೋಡಿದ್ದೀನಿ, ಟಿವಿ ಮುಖಾಂತರ ನಾನು ನೋಡಿದ್ದೀನಿ. ರಾತ್ರಿ ಭಾಳ ನಿಂದನೀಯ ಇದೆ. ಕಾನೂನು ಪ್ರಕಾರ ಮಾಡಬೇಕು. ಬಟ್ ಈ ರಾತ್ರಿಯನ್ನು ನಮ್ಮ ಸಿಟಿ ರವಿ ಬಗ್ಗೆ ಭಾಳ ಟಾರ್ಚರ್ ಕೊಟ್ಟಾರ, ಹಿಂಸಾ ಕೊಟ್ಟಾರ, ತಾವೆಲ್ಲ ನೋಡಿದ್ದೀನಿ. ಅದಕ್ಕಾಗಿ ನಾನು ಖಂಡನೆ ಮಾಡ್ತೀನಿ. ಅವ್ರಿಗೇನು ಏಟಾಗಿದೆಯಾ? ಅವ್ರಿಗೇನು ಪೆಟ್ಟು ಬಿದ್ದಿದೆಯಾ? ಏನಾರು ಮೈ ಗಾಯ ಆಗಿದೆಯಾ? ಆ ಥರ ಏನಾಗಿದೆಯಾ? ಇಲ್ಲ, ಅವರು ಹೇಳ್ತಾ ಇದ್ದಾರೆ ಕರ್ಕೊಂಡು ಹೋಗೋ ಟೈಮ್ನಲ್ಲಿ ಅವ್ರಿಗೂ ಜಬರ್ದಸ್ತಿ ಬ್ಯಾನ್ನಲ್ಲಿ ಟೈಮ್ನಲ್ಲಿ ಆಗಿದೆ ಹೇಳ್ತಾರೆ. ಅವರು ತಲೆಗೆ ಏಟಾಗಿದೆಯಾ? ಹಿಂಗಾಗಿದೆ. ಬ್ಲಡ್ ಬಂದಿದೆ ಟಿವಿನಲ್ಲಿ ತೋರಿಸ್ತಾರಣ್ಣ, ಎಲ್ಲ ಟಿವಿ ಬರ್ತಿದ್ದೇನ ಪೂರ್ತಿ. ಭೇಟಿ ಮಾಡಿದಾಗ ಏನಿತ್ತು ಕಂಡೀಷನ್ ಅಂತ? ನಾವು ಫಸ್ಟ್ ಚೆನ್ನಾಗಿತ್ತು. ನಾವು ಖಾನಾಪುರ ಭೇಟಿ ಆದಮೇಲೆ ನಾನು ಹಿಂಗೆ ಮಾತಾಡಿದ್ದೀನಿ, ಹೆಂಗಿರಿಲ್ಲ. ಆಮೇಲೆ ಈ 12 ಆಮೇಲೆ ಆಗಿದೆ ಪೂರ, ನಂತರ ಆಗಿದೆ ಪೂರ. ಪೊಲೀಸರು ಹಲ್ಲೆ ಮಾಡಿದ್ರು ಅಂತ ಹೇಳಿದ್ರು ಅವರು. ಇನ್ನು ಏನು ಹೇಳಿದ್ರು? ಅವರು ಹೇಳಿದ್ರು ಭಾಳ ನಮ್ಗೆ ಟಾರ್ಚರ್ ಕೊಟ್ಟಾರ, ರಾತ್ರಿ ಭಾಳ ನಮ್ದು ಹಿಂಸೆ ಕೊಟ್ಟಾರ, ಕುಡ್ಲಾಗ ನೀರು ಕೊಟ್ಟಿಲ್ಲ, ಭಾಳ ನಾನು ಊಟ ಕೂಡ ಮಾಡಿಲ್ಲ, ಈ ಥರ ಹೇಳಿದ್ರು. ಅದಕ್ಕೆ ನಾವು ಭಾಳ ನೋವಾಗಿದೆ, ಖಂಡನೆ ಮಾಡ್ತೀನಿ. ಲೈವ್ ಐತೆ ಪಂಚಾಯತ್. ಪ್ರಭು ಚೌಹಾಣ್, ಶಾಸಕ ಪ್ರಭು ಚೌಹಾಣ್ ಅವರ ಮಾತಿದು. ಕೋರ್ಟ್ ಆವರಣದ ಮುಂಭಾಗದಲ್ಲೇ ಅವರು ಒಂದು ರಿಯಾಕ್ಷನ್ ಕೊಟ್ಟರು. ಪೊಲೀಸರ ನಡೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಕಡೆ CT ರವಿ ಅವ್ರನ್ನ ಬಂಧಿಸಿ ಏನು ಅನ್ನೋದ್ರ ಬಗ್ಗೆ ನಮಗೆ ಯಾವುದೇ ರೀತಿಯ ಮಾಹಿತಿ ಕೊಟ್ಟಿಲ್ಲ ಅಂತ. ಒಟ್ಟಿನಲ್ಲಿ BJP ನಾಯಕರ ಬಹುತೇಕ ರಿಯಾಕ್ಷನ್ ಇದೇ ಆಗಿದೆ. ಪೊಲೀಸರ ನಡೆಯ ಅವರ ಪ್ರಶ್ನೆ ಆಗ್ತಾ ಇರೋದು, ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ಬಟ್ ಈಗ ಕೋರ್ಟ್ ಒಳಗಡೆ CT ರವಿ ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ. ನೆಕ್ಸ್ಟ್ ಏನು ಅನ್ನೋದೇ ಪ್ರಶ್ನೆ. ನ್ಯಾಯಾಂಗ ಬಂಧನನ ಅಥವಾ ಕಸ್ಟಡಿಯ? ನ್ಯಾಯಾಧೀಶರ ಆದೇಶ ಏನಾಗಿರುತ್ತೆ ಅನ್ನೋದು ಕುತೂಹಲ. ಅಭಯ್ ಪಾಟೀಲ್ ಅವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಈ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಪೊಲೀಸರ ವಿರುದ್ಧ ಅಭಯ್ ಪಾಟೀಲ್ ಕೂಡ ಕಿಡಿಕಾರಿದ್ದಾರೆ. ಪಾಕ್ ಸರ್ಕಾರವು ಹೀಗೆ ನಡೆದುಕೊಳ್ಳಲ್ಲ, ಆ ರೀತಿ ನಡೆದುಕೊಳ್ತಾ ಇದೆ ನಮ್ಮ ಪೊಲೀಸ್ ಇಲಾಖೆ. ಕಾಂಗ್ರೆಸ್ ಸರ್ಕಾರ ಕಾಯಂ ಇರೋದಿಲ್ಲ, ಮುಂದೆ ನಮ್ಮ ಸರ್ಕಾರವೂ ಬಂದೇ ಬರುತ್ತೆ. ಬೆಳಗಾವಿಯಲ್ಲಿ ಅಭಯ್ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಕೊಲೆ ಮಾಡುವಂಥ CT ರವಿ ಅವರ ಬಂಧನ ಕಾನೂನು ಬಾಹಿರ. ಯಾಕಂದ್ರೆ ಅವರು ಹೌಸ್ನಲ್ಲಿ ಮಾತಾಡಿದ ನಂತರ ಕೇಸ್ ರಿಜಿಸ್ಟರ್ ಮಾಡೋಕ್ಕೆ ಬರೋದಿಲ್ಲ. ಆದ್ರೂ ಅಧಿಕಾರ ದುರುಪಯೋಗ ತಗೊಂಡು ಕಾಂಗ್ರೆಸ್ದವರು ಅವ್ರ ಮ್ಯಾಗ ಕೇಸ್ ರಿಜಿಸ್ಟರ್ ಮಾಡುವಂಥದ್ದು ಮತ್ತು ಪೊಲೀಸರನ್ನು ತಮ್ಮ ದುರಾಡಳಿತಕ್ಕೆ ಉಪಯೋಗ ಮಾಡುವಂಥದ್ದು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ CT ರವಿಯನ್ನು ಕೊಲೆ ಮಾಡುವಂಥ ಸಂಚನ್ನು ನಿನ್ನೆ ರೂಪಿಸಿದರು. ಸುದೈವದಿಂದ ಅವರು ಪಾರಾಗಿದ್ದಾರೆ. ಅಷ್ಟು ಜನ ವಿಧಾನಸೌಧನಾಗ ಬಂದು ಹಲ್ಲೆ ಮಾಡ್ತಾರಂತಂದ್ರೆ ಒಂದು ಸರ್ಕಾರ ಕುಮ್ಮಕ್ಕಿಲ್ಲದೆ ವಿಧಾನಸೌಧಕ್ಕೆ ಜನ ಬರೋಕ್ಕೆ ಸಾಧ್ಯ ಇಲ್ಲ. ವಿಧಾನಸೌಧಕ್ಕೆ ಜನ ಬಂದಾರಂತಂದ್ರೆ ಒಂದು ಪೊಲೀಸ್ ಫೇಲ್ಯೂರ್ ಇರ್ಬೋದು, ಇಲ್ಲ ಪೊಲೀಸ್ ಹತ್ರ ಶಾಮೀಲಾಗಿರ್ಬೋದು. ಇದು ಗಂಭೀರ ವಿಷಯ. ಹೀಗಾಗಿ ನಾನು ಕೇಂದ್ರ ಸರ್ಕಾರದಕ್ಕೂ ಆಗ್ರಹ ಮಾಡ್ತೀನಿ, ಇದು ಒಂದು ಗಂಭೀರ ವಿಷಯ. ಶಾಸಕರನ್ನ ಕೊಲೆ ಮಾಡುವಂಥದ್ದು ವಿಧಾನಸೌಧದಲ್ಲಿನ ಬೇರೆ ಕಡೆ ಆದರೆ ಅದು ಗಂಭೀರ ವಿಷಯ. ಆದರೆ ವಿಧಾನಸೌಧದಲ್ಲಿ ಹೋಗಿ ಅವ್ನು ಕೊಲೆ ಮಾಡುವಂಥದ್ದು ಏನೋ ಒಂದು ಕಾಂಗ್ರೆಸ್ದವ್ರು ಮಾಡಿದಾರೆ. ಇದು ಒಂದು ಅಕ್ಷಮ ಅಪರಾಧ ಮತ್ತು ಗಂಭೀರ ಚಿಂತನೆಯನ್ನು ಕೇಂದ್ರ ಸರ್ಕಾರ ಮಾಡಬೇಕಾಗ್ತದೆ. ಅಲ್ಲ, ನಾನು ಅದಕ್ಕೆ ಹೇಳಿದ್ದೇನೆ, ಅವ್ರು ಕೊಲೆ ಮಾಡುವಂಥ ಹುನ್ನಾರ ಯಾಕಂತಂದ್ರೆ ತೆಲಿಗೆ ಪೆಟ್ಟು ಹತ್ತಿದ್ದದ. ತೆಲಿಗೆ ಪೆಟ್ಟು ಹತ್ತಂತಾರೆ ಬೇಸಿಕ್ ಅವ್ರನ್ನ ಹೋಗಿ ಸ್ಕ್ಯಾನಿಂಗ್ ಮಾಡುವಂಥದ್ದು, ಅವ್ರಿಗೆ ಏನಾಗಿದೆ ನೋಡುವಂಥದ್ದು, ಚಿಕಿತ್ಸೆ ಕೊಡುವಂಥದ್ದು ಆಗಬೇಕಾದ್ರೆ ಏನೂ ಮಾಡಿಲ್ಲ ಅಂದ್ರೆ ಅವ್ರು ಸಾಯಿಲಿ ಅಂಥೇಳಿ ಮಾಡಿದ್ದು. ಅಂದರೆ ಇದಕ್ಕೆ ಈ ಎಲ್ಲರ ಜವಾಬ್ದಾರಿ ಅದಾರ. ಮತ್ತು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರ್ಯಾರು ಕಾಯ್ದೆ ಬಿಟ್ಟು ಕೆಲಸ ಮಾಡಿದಾರಲ್ಲ ಅವ್ರಿಗೆ ನಾನು ಇಷ್ಟೇ ವಿನಂತಿ ಮಾಡ್ತೀನಿ, ಈ ಸರ್ಕಾರ ಏನು ಕಾಯಮಲ್ಲ, ಕಾಯ್ದೆ ಪ್ರಕಾರ ಕೆಲಸ ಮಾಡಿರಿ. ಚಿಕಿತ್ಸೆ ಯಾಕೆ ಕೊಟ್ಟಿಲ್ಲಪ್ಪ ನೀವು? CT ರವಿ ಅವರ ಬಂಧನ ಕಾನೂನು ಬಾಹಿರ. ಯಾಕಂದ್ರೆ ಅವರು ಹೌಸ್ನಲ್ಲಿ ಮಾತಾಡಿದ ನಂತರ ಕೇಸ್ ರಿಜಿಸ್ಟರ್ ಮಾಡೋಕ್ಕೆ ಬರೋದಿಲ್ಲ. ಆದ್ರೂ ಅಧಿಕಾರ ದುರುಪಯೋಗ ತಗೊಂಡು ಕಾಂಗ್ರೆಸ್ದವರು ಅವ್ರ ಮ್ಯಾಗ ಕೇಸ್ ರಿಜಿಸ್ಟರ್ ಮಾಡುವಂಥದ್ದು ಮತ್ತು ನ್ಯಾಯಾಧೀಶರ ಮುಂದೆ CT ರವಿ ಹಾಜರಾಗಿದ್ದಾರೆ. ಪೊಲೀಸರು ಹಾಜರುಪಡಿಸಿದ್ದಾರೆ CT ರವಿ ಅವರನ್ನ. ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವ ಸಾಧ್ಯತೆ ಇದೆ. ಹೀಗಾದ್ರೆ CT ರವಿ ಜೈಲಿಗೆ ಹೋಗ್ತಾರೆ. ತನಿಖೆ ಮಾಡ್ದೇನೆ
ಕಂಪ್ಲೇಂಟ್ ಕೊಟ್ಟ ತಕ್ಷಣವೇ ಅವ್ರನ್ನ ಅರೆಸ್ಟ್ ಮಾಡಿರುವಂಥದ್ದು, ಅರೆಸ್ಟ್ ಮಾಡಿ ಅವ್ರು ನಡೆಸ್ಕೊಂಡಿರುವಂಥ ರೀತಿ, ಜ್ಯುಡಿಸ್ಟಿಕ್ಷನ್ ಪೊಲೀಸ್ ಸ್ಟೇಷನ್ನಲ್ಲಿ ಅವ್ರಿಗೆ ಅರೆಸ್ಟ್ ಮಾಡೋದೇ ತಪ್ಪು. ಇಂಥ ಹಲವಾರು ಪ್ರಕರಣಗಳಲ್ಲಿ ಶೋಕಾಸ್ ನೋಟಿಸ್ ಕೊಟ್ಟು ಅವ್ರನ್ನ ಕರೆದು ವಿಚಾರಣೆಯನ್ನು ಮಾಡಿ ಸಾಕ್ಷಿ ಆಧಾರಗಳ ಮೇಲೆ ಮುಂದಿನ ಕ್ರಮಗಳನ್ನು ತೆಗೆದುಕೊಳ್ತಾರೆ. ಹಲವಾರು ಪ್ರಕರಣಗಳಿದ್ದಾವೆ. FSL ಲ್ಯಾಬ್ಗೆಲ್ಲ ಕಳಿಸಿಬಿಟ್ಟು ವಿಡಿಯೋ ಆಡಿಯೋಗಳನ್ನು ಚೆಕ್ ಮಾಡ್ತಾರೆ. ಅದೇ ಯಾವುದನ್ನು ಕೂಡ ಮಾಡದೆ ಇವತ್ತು ಅವ್ರನ್ನ 2-3 ಗಂಟೆಯಲ್ಲಿ ಅರೆಸ್ಟ್ ಮಾಡಿ ಖಾನಾಪುರ ಪೊಲೀಸ್ ಸ್ಟೇಷನ್ಗೆ ತೆಗೆದುಕೊಂಡು ಹೋದರು. ಅಲ್ಲಿಂದ ಹಲವಾರು ಜಾಗಗಳಿಗೆ ಪೊಲೀಸ್ ಸ್ಟೇಷನ್ಗೆ ತೆಗೆದುಕೊಂಡು ಹೋಗಿ ಅವ್ರಿಗೆ ಚಿತ್ರಹಿಂಸೆಯನ್ನು ಕೊಟ್ಟು ಮಾನಸಿಕ ವೇದನೆಯನ್ನು ಕೊಟ್ಟು ಇವತ್ತು ಅವ್ರು ನಡೆಸ್ಕೊಂಡಿರುವಂಥ ರೀತಿಯ ಮಾನವೀಯಾಗಿದೆ. ಎಲ್ಲದಕ್ಕೂ ಕಾನೂನಿದೆ, ತನಿಖೆ ಮಾಡೋದಕ್ಕೆ ವಿಧಾನ ಇದೆ. ಆ ವಿಧಾನವನ್ನು ಕೂಡ ಇವರು ಫಾಲೋ ಮಾಡಿಲ್ಲ, ಕಾನೂನು ಕೂಡ ಫಾಲೋ ಮಾಡಿಲ್ಲ. ಪೊಲೀಸರೇ ತಮ್ಮ ತನಿಖೆ ವಿಧಾನ ಮತ್ತು ಕಾನೂನನ್ನು ಉಲ್ಲಂಘನೆ ಮಾಡೋದಕ್ಕೆ ಯಾರು ಪ್ರೇರಣೆ, ಯಾವ ರಾಜಕೀಯ ಶಕ್ತಿ ಅದರ ಹಿಂದೆ ಇದೆ? ಆದ್ದರಿಂದ ಮುಖ್ಯಮಂತ್ರಿಗಳು ಭಾಳ ವಿಚಾರ ಮಾಡಬೇಕಾಗಿರುವಂಥ ವಿಚಾರ. ಈ ರೀತಿಯ ದಮನಕಾರಿ ಪೊಲೀಸ್ ದಬ್ಬಾಳಿಕೆ ಭಾಳ ದಿವಸ ನಡೆಯೋದಿಲ್ಲ ಜನಶಕ್ತಿಯ ಮುಂದೆ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಸಿಟಿ ರವಿ ಅವರ ಬಂಧನಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಧೀಶರ ಮುಂದೆ ಸಿಟಿ ರವಿ ಅವರನ್ನ ಹಾಜರುಪಡಿಸಿದ್ದಾರೆ ಪೊಲೀಸರು. ಬಹುತೇಕ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವ ಸಾಧ್ಯತೆ. 2 ಪ್ರಶ್ನೆ ಇರುತ್ತೆ ಯೂಶಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಾಗ, ನ್ಯಾಯಾಂಗ ಬಂಧನನ ಅಥವಾ ಕಸ್ಟಡಿನ ಅಂತ. ಯಾಕಂದ್ರೆ ಪರಿಷತ್ನಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ, ಸಭಾಪತಿಗಳೇ ಹೇಳ್ಬಿಟ್ರು ಆ ಮಾತನ್ನ. ಹಾಗಾಗಿ ಅಲ್ಲಿ ಯಾರು ಯಾವ ರೀತಿಯ ಪದ ಬಳಕೆ ಮಾಡಿದ್ದಾರೆ, ಆ ಸತ್ಯಾಸತ್ಯತೆ ಬಗ್ಗೆ ತನಿಖೆ ಆಗಬೇಕಲ್ಲ. ಮೋಸ್ಟ್ಲಿ ಅವರನ್ನ ಕಸ್ಟಡಿಗೆ ಕೇಳೋ ಸಾಧ್ಯತೆ ಅಂತ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿ. ನಾಗರಾಜ್, ಕೋರ್ಟ್ ಮುಂದೆ ಸಿಟಿ ರವಿ ಅವರು ಹಾಜರಾಗಿದ್ದಾರೆ, ಏನ್ ಬೆಳವಣಿಗೆ ನಿರೀಕ್ಷೆ ಮಾಡಬಹುದು? ಶ್ರುತಿ, ಒಂದು ಪ್ರಮುಖವಾಗಿ ಅವರನ್ನ ಕಸ್ಟಡಿಗೆ ಕೇಳೋ ಸಾಧ್ಯತೆ ಅಧಿಕವಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಈ ನಿನ್ನೆ ಅವರ ಬಂಧನ ಆದಾಗಿಂದಲೂ ಸಹ ಅವರನ್ನ ಎಲ್ಲೂ ಸಹ ಅವರ ಹೇಳಿಕೆಯನ್ನು ಕೂಡ 161 ಸ್ಟೇಟ್ಮೆಂಟ್ ಏನ್ ಮಾಡ್ಬೇಕು ಪೊಲೀಸರು ಅದನ್ನು ಕೂಡ ಮಾಡೋದಕ್ಕೆ ಆಗಿಲ್ಲ. ಅವರನ್ನ ಸಂಪೂರ್ಣ ರಾತ್ರಿ ಪೂರ್ತಿ ತಿರುಗಾಡಿಸ್ತಾನೆ ಇದ್ರು. ಈಗ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿ ನ್ಯಾಯಾಧೀಶರ ಎದುರು ಹಾಜರುಪಡಿಸಿರ್ತಕ್ಕಂಥದ್ದು. ಈಗ ಅವರು ಕಸ್ಟಡಿಗೆ ಕೇಳಿ ಸಿಟಿ ರವಿ ಅವರ ಹೇಳಿಕೆಯನ್ನ ದಾಖಲಿಸಿಕೊಂಡು ನಂತರ ಏನು ತನಿಖೆಯ ಭಾಗವಾಗಿ ಹಾಜರು ಮಾಡಬೇಕು. ಜೊತೆಗೆ ಸಿಟಿ ರವಿ ಪ್ರಯೋಗಿಸಿದ್ದಾರೆ ಅಂತ ಹೇಳಲಾದಂತಹ ಅವ್ಯಾಚ್ಯ ಶಬ್ದಕ್ಕೆ ಸಂಬಂಧಿಸಿದಂತೆ ಏನಾದ್ರು ಸಾಕ್ಷಿಗಳು ಅಥವಾ ದಾಖಲೆಗಳು ಸಿಗ್ತವ, ಈ ಎಲ್ಲದರ ಬಗ್ಗೆ ತನಿಖೆ ಮಾಡಬೇಕಾಗಿರೋದ್ರಿಂದ ಪೊಲೀಸರು ಕಸ್ಟಡಿಗೆ ಕೇಳೋ ಸಾಧ್ಯತೆ ಇರ್ತಕ್ಕಂಥದ್ದು. ಆದ್ರೆ ಇಲ್ಲೊಂದು ಸಣ್ಣ ಕಾನೂನಿನ ಒಂದು ಕಾನ್ಫ್ಲಿಕ್ಟ್ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಈ ಒಂದು ಪ್ರಕರಣ ವರ್ಗಾವಣೆ ಮಾಡುತ್ತಾ ಏನ್ ಬೇರೆ ಜಿಲ್ಲೆಯಲ್ಲಿ ಅರೆಸ್ಟ್ ಆಗಿರೋದ್ರಿಂದ ಅಲ್ಲಿಯ ಜುರಿಸ್ಡಿಕ್ಷನ್ ಕೋರ್ಟ್ ನಲ್ಲಿ ಈಗ ಪ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು. ಆದ್ರೆ ಅದೇ ಕೋರ್ಟ್ ಒಂದು ಕಾಗ್ನಿಸೆನ್ಸ್ ತಗೊಂಡು ಆ ಒಂದು ವಿಚಾರಣೆಯನ್ನು ಆ ಕೋರ್ಟ್ ನಡೆಸುತ್ತಾ ಅಥವಾ ಇಲ್ಲಿಗೆ ಕೇಸನ್ನ ಇಮಿಡಿಯೇಟ್ ಆಗಿ, ಯಾಕಂತಂದ್ರೆ ಜನಪ್ರತಿನಿಧಿಗಳಿಗಾಗಿ ವಿಶೇಷ ಕೋರ್ಟ್ ACMM ಹಂತದಲ್ಲಿ ಮತ್ತೆ ಸೆಷನ್ಸ್ ಹಂತದಲ್ಲಿ 2 ಹಂತದಲ್ಲಿ ಕೋರ್ಟ್ಗಳನ್ನ ಸ್ಥಾಪನೆ ಆಗಿರೋದ್ರಿಂದ ಇಲ್ಲಿಗೆ ಪ್ರಕರಣ ವರ್ಗಾವಣೆ ಆಗುವ ಸಾಧ್ಯತೆ ಇರತಕ್ಕಂಥದ್ದು. ಕಸ್ಟಡಿಗೆ ಕೊಟ್ಟು ವರ್ಗಾವಣೆ ಮಾಡಿದ್ದೆ ಆದ್ರೆ ಸಿಟಿ ರವಿ ಅವರು ಕನಿಷ್ಠ ಸೋಮವಾರದವರೆಗೂ ಪೊಲೀಸ್ ಕಸ್ಟಡಿ ಮತ್ತೆ ಜೈಲಿನಲ್ಲಿ ಇರಬೇಕಾದಂತ ಅನಿವಾರ್ಯತೆ ಸೃಷ್ಟಿಯಾಗುವಂಥದ್ದು. ಸದ್ಯ ಅವರನ್ನ ನ್ಯಾಯಾಧೀಶರ ಎದುರು ಹಾಜರುಪಡಿಸಿದ್ದು ಪೊಲೀಸರ ಕಸ್ಟಡಿಗೆ ಕೇಳ್ತಾರಾ ಅಥವಾ ಕೇಸ್ ವರ್ಗಾವಣೆಯಾಗಿ ACMM ಜನಪ್ರತಿನಿಧಿಗಳ ಕೋರ್ಟ್ ಇಂದ ನೀವು ಕಸ್ಟಡಿಗೆ ತೆಗೆದುಕೊಳ್ಳಿ ಅಂತ ಹೇಳಿ ನ್ಯಾಯಾಲಯ ಏನಾದ್ರು ಸೂಚಿಸಿದ್ದೆ ಆದ್ರೆ ಇವತ್ತಿನ ಮಟ್ಟಿಗೆ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಪ್ರಕರಣ ಇಲ್ಲಿಗೆ ವರ್ಗಾವಣೆ ಆಗುವಂಥದ್ದು. ಶ್ರುತಿ. ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಸರ್ಕಾರದ ಕೈಗೊಂಬೆಯಾಗಿ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದೆಯಾ? ಬಿಜೆಪಿ ನಾಯಕರು ಇದನ್ನೇ ಪ್ರಶ್ನೆ ಮಾಡ್ತಿದ್ರು. ಪೊಲೀಸರ ಮಾನ ಕಳೆದಿದೆ ಸಿದ್ದರಾಮಯ್ಯ ಸರ್ಕಾರ ಅನ್ನುವಂತಹ ಆಕ್ರೋಶ. ಬೆಳಗಾವಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ರಾತ್ರಿ ಇಡೀ MLC ರವಿ ಅವರಿಗೆ ಪೊಲೀಸರು ಟಾರ್ಚರ್ ಕೊಟ್ಟಿದ್ದಾರೆ. ಅವರೇನು ಮರ್ಡರ್ ಮಾಡಿದ್ದಾರಾ, ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆಯಾ ಅಥವಾ ಟೆರರಿಸ್ಟಾ? ಹೀಗೆಲ್ಲ ನಡೆಸ್ಕೊಳ್ಳೋದಕ್ಕೆ ಪೊಲೀಸರಿಗೆ ಅಧಿಕಾರ ಕೊಟ್ಟವರು ಯಾರು? ಸರ್ಕಾರದ ಅನತಿಯಂತೆ ಕೆಲಸ ಮಾಡ್ತಿದ್ದಾರೆ ಅನಿಸ್ತಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೋಜುಡ್ಡಲ್ಲಿ ಮಾಡಿರೋ ಬಾಗಲನ್ನ ಎದುರಿಸಿ ಹೊತ್ತು ಪಾಟ್ಗಳನ್ನೆಲ್ಲ ಹೊಡೆದಾಕಿದ್ರು. ಆಗ ನಾವೇನ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಮೇಲೆ. ವಿಧಾನಸಭೆ ಒಳಗಡೆ ಆಗಿರೋದು ವಿಧಾನ ಪರಿಷತ್ ಒಳಗಡೆ ಅಲ್ಲೇ ತೀರ್ಮಾನ ಆಗಬೇಕು. ಸಭಾಧ್ಯಕ್ಷರು ಸಭಾಪತಿಗಳ ಇದರಲ್ಲೇ ತೀರ್ಮಾನ ಆಗಬೇಕು.
ಕಾನೂನು ಹಂಗೆ ಇರುತ್ತೆ. ಆದರೆ ಈ ಕೇಸಲ್ಲಿ ಸರ್ಕಾರ, ಇಡೀ ಸರ್ಕಾರ, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಪೊಲೀಸ್ ಇಲಾಖೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಕೋರ್ಟ್ ಆವರಣದಿಂದ. ಮೈಲಾರಿ, ಏನಾಗ್ತಾ ಇದೆ ಕೋರ್ಟ್ ಹಾಲ್ ಅಲ್ಲಿ ಸದ್ಯ? ಇನ್ಸೈಡ್ ಮಾಹಿತಿನ ಕೊಡ್ತಾ ಹೋಗೋದಾದ್ರೆ. ಖಂಡಿತ ಶ್ರುತಿ, ಪ್ರಮುಖವಾಗಿ ಈಗಾಗಲೇ ಸಿಟಿ ರವಿ ಅವರನ್ನ ಬಂಧಿಸಿ ಬೆಳಗಾವಿಯ 5ನೇ ಹೆಚ್ಚುವರಿ JMFC ನ್ಯಾಯಾಲಯಕ್ಕೆ ಪೊಲೀಸರು ಹಾಜರನ್ನು ಪಡಿಸಿದ್ದಾರೆ. ಸದ್ಯ ನಾನು ಕೂಡ ಇದೆ ಕೋರ್ಟ್ ಆವರಣದಲ್ಲಿ ಇರುವಂಥ ದೃಶ್ಯದಲ್ಲಿ ಗಮನಿಸಬಹುದು. ಬಿಗಿ ಪೊಲೀಸ್ ಬಂದೋಬಸ್ತ್ ನೇತೃತ್ವದಲ್ಲಿ, ಭದ್ರತೆಯ ನೇತೃತ್ವದಲ್ಲಿ ಅವರನ್ನು ಕೂಡ ಈಗ ಕೋರ್ಟ್ಗೆ ಹಾಜರನ್ನು ಪಡಿಸಿದ್ದಾರೆ. ಬೆಳಗಾವಿಯ 5ನೇ ಹೆಚ್ಚುವರಿ JMFC ನ್ಯಾಯಾಲಯ ಇದೆ, ಆ ಒಂದು ನ್ಯಾಯಾಲಯಕ್ಕೆ ಕೂಡ ಈಗಾಗಲೇ ಸಿಟಿ ರವಿ ಅವರನ್ನ ಒಳಗಡೆ ಹಾಜರುಪಡಿಸಿರುವಂಥದ್ದು. ಪ್ರಮುಖವಾಗಿ ಈ ಕೋರ್ಟ್ ಆದೇಶ ಏನು ಬರುತ್ತೆ, ನ್ಯಾಯಾಧೀಶರ ಆದೇಶ ಏನು ಬರುತ್ತೆ, ಆ ಆದೇಶದ ಮೇಲೆ ಸಿಟಿ ರವಿ ಅವರ ಭವಿಷ್ಯ ಕೂಡ ನಿರ್ಧಾರ ಆಗುವಂಥದ್ದು. ಒಂದು ವೇಳೆ ವ್ಯತಿರಿಕ್ತ ಆದೇಶವನ್ನು ಕೊಟ್ಟಿದ್ದಾದರೆ ಸಿಟಿ ರವಿ ಅವರು ಹಿಂಡಿಲ್ಗ ಜೈಲು ಪಾಲಾಗ್ತಾರೆ ಮತ್ತು ಇಲ್ಲಿ ಮುಂದುಗಡೆ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿರುವಂಥದ್ದು. ಎಲ್ಲೋ ಒಂದು ಕಡೆ BJP ನಾಯಕರು ಆರೋಪ ಮಾಡ್ತಿದ್ದಂತೆ ಇಲ್ಲಿ ಪೊಲೀಸ್ ಇಲಾಖೆ ವೈಫಲ್ಯ ಆಯ್ತಾ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ನಿನ್ನೆ ಇಡೀ ರಾತ್ರಿ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಹೈಡ್ರಾಮವನ್ನೇ ಸೃಷ್ಟಿ ಮಾಡಿತ್ತು. ಖಾನಾಪುರ ಪೊಲೀಸ್ ಠಾಣೆ ಇರ್ಬೋದು, ಸದನದ ಹೊರಗೆ ಮತ್ತು ಸದನದ ಹೊರಗೆ ಕೂಡ ಸಾಕಷ್ಟು ಹೈಡ್ರಾಮವಾಯಿತು. ಸದನದ ಒಳಗಡೆ ಮತ್ತು ಹೊರಗಡೆ ಸಿಟಿ ರವಿ ಅವ್ರನ್ನ ಮುತ್ತಿಗೆ ಹಾಕೋಕ್ಕೆ ಯತ್ನ ಮಾಡ್ತು, ಹಲ್ಲೆ ಮಾಡೋಕ್ಕೆ ಯತ್ನ ಮಾಡ್ತು. ಅಲ್ಲಿ ಭದ್ರತಾ ವೈಫಲ್ಯ ಇರ್ಬೋದು, ಪೊಲೀಸ್ ಇಲಾಖೆ ವೈಫಲ್ಯ ಇರ್ಬೋದು, ಸಾಕಷ್ಟು ಪೊಲೀಸ್ ಇಲಾಖೆ ಮೇಲೆ ಅನುಮಾನ ಕೂಡ ಹುಟ್ಟಿರುವಂಥದ್ದು. ಮತ್ತು ಅದರಲ್ಲಿ ಪ್ರಮುಖವಾಗಿ ಪೊಲೀಸ್ ಇಲಾಖೆ ಏನಿದೆ ಇದು ರಾಜ್ಯ ಸರ್ಕಾರದ ಅನತಿಯಂತೆ ಆಗ್ತಿದೆ, ಇದು ಗೊಂಡ ವರ್ತನೆಯನ್ನು ಮಾಡ್ತಿದ್ದಾರೆ, ಪೊಲೀಸ್ ಇಲಾಖೆ ದುರುಪಯೋಗ ಆಗ್ತಿದೆ ಅನ್ನೋ ಒಂದು ಆರೋಪವನ್ನು BJPಯ ನಾಯಕರು ಮಾಡ್ತಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಸಿಟಿ ರವಿ ಅವ್ರನ್ನ ಬೆಳಗಾವಿಯ ಇಡೀ ರಾತ್ರಿ ಜಿಲ್ಲೆಯಲ್ಲಿ ಓಡಾಡಿಸಿದ್ದಾರೆ, ಸುತ್ತಾಡಿಸಿದ್ದಾರೆ ಮತ್ತು ಬೆಳಗಿನ ಜಾವ ಯರಗಟ್ಟಿ ಹೊರವಲಯದ ಧಾಬಾವೊಂದರಲ್ಲಿ ಅವರಿಗೆ ಬೆಳಗಿನ ಉಪಹಾರವನ್ನು ಕೊಟ್ಟಿದ್ದಾರೆ. ಆದರೆ ಬೆಳಗಿನವರೆಗೂ ಕೂಡ ಅವರಿಗೆ ಯಾವುದೇ ರೀತಿಯಾದಂಥ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಟ್ಟಿಲ್ಲ ಅನ್ನೋ ಒಂದು ಆರೋಪವನ್ನು ಕೂಡ ಸ್ವತಃ ಅವರೇ ಮಾಡಿರುವಂಥದ್ದು, ಸಿಟಿ ರವಿ ಅವರು ಮಾಡಿದರು. ಇದಾದ ನಂತರ ಅವರನ್ನು ಅಂಕಲ್ಗಿ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗ್ತಾರೆ. ಅದಕ್ಕಿಂತ ಮುಂಚೆ ಅಂದರೆ ಖಾನಾಪುರ ಸ್ಟೇಷನ್ ಇರ್ಬೋದು, ಬೆಳಗಾವಿ, ರಾಮದುರ್ಗ್, ಧಾರವಾಡ, ಸವದತ್ತಿ, ಬೈಲಹೊಂಗಲ ಹೀಗೆ ಇಡೀ ರಾತ್ರಿ ಕೂಡ ಅವರನ್ನು ಸುತ್ತಾಡಿಸಿದ್ದಾರೆ. ಇದನ್ನು ಯಾಕೆ ಮಾಡಿದರು ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ಸದ್ಯ ಬೆಳಗಾವಿಯ ಮುತ್ಗ ಅನ್ನೋ ಒಂದು ಆರೋಗ್ಯ ಕೇಂದ್ರದಲ್ಲಿ ಅವರಿಗೆ ಆರೋಗ್ಯ ತಪಾಸಣೆಯನ್ನು ಮಾಡಿದ್ದಾರೆ, ವೈದ್ಯಕೀಯ ತಪಾಸಣೆಯನ್ನು ಮಾಡಿ ಸದ್ಯ ಈಗ ಕೋರ್ಟ್ಗೆ ಹಾಜರನ್ನು ಪಡಿಸಿರುವಂಥದ್ದು. ಒಂದು ವೇಳೆ ಕೋರ್ಟ್ ಆದೇಶ ಏನಾದರೂ ವ್ಯತಿರಿಕ್ತ ತೀರ್ಪನ್ನು ಕೊಟ್ಟಿದ್ದಾದರೆ ಅವರು ಹಿಂಡಲ್ಗ ಜೈಲು ಪಾಲಾಗ್ತಾರೆ. ಮತ್ತು ಈಗಾಗಲೇ ಸ್ಥಳಕ್ಕೆ ಎಲ್ಲ ಮಾನಿಟ್ರಿಂಗ್ ಮಾಡಬೇಕನ್ನೋ ನಿಟ್ಟಿನಲ್ಲಿ ಬೆಳಗಾವಿಯ ಕಮಿಷನರ್ ಆಗಿರುವಂಥ ಯಡಾ ಮಾರ್ಟಿನ್ ಅವರು ಕೂಡ ಈಗ ಕೋರ್ಟ್ಗೆ ಆಗಮಿಸಿದ್ದಾರೆ. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಈಗ ನಿಯೋಜನೆ ಮಾಡಿರುವಂಥದ್ದು. ಮತ್ತು ಮತ್ತೊಂದೆಡೆ BJPಯ ನೇತೃತ್ವದಲ್ಲಿ ಕೂಡ ಈಗ ಪ್ರತಿಭಟನೆಗೂ ಕೂಡ ಕರೆಯನ್ನು ಕೊಡಲಾಗಿದೆ. BJPಯ ನಾಯಕರೆಲ್ಲರೂ ಕೂಡ 11 ಗಂಟೆಗೆ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ಮತ್ತು ಬಂಧನವನ್ನು ಖಂಡಿಸಿ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ, ರಾಜ್ಯ ಸರ್ಕಾರ ಪೊಲೀಸರ ಬಿಟ್ಟು ಗುಂಡಾವರ್ತನೆಯನ್ನು ತೋರ್ತಿದೆ ಅನ್ನೋ ಒಂದು ಆರೋಪವನ್ನು ಕೂಡ ಈಗಾಗಲೇ ಮಾಡ್ತಿರುವಂಥದ್ದು. ಸದ್ಯ ಸಿಟಿ ರವಿ ಏನಿದ್ದಾರೆ, ಸಿಟಿ ರವಿ ಅವ್ರನ್ನ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಆದರೆ ಏನೆಲ್ಲ ಬೆಳವಣಿಗೆಗಳು ಆಗುತ್ತೆ ಅನ್ನೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ಶ್ರುತಿ, ಓಕೆ ಮೈಲಾರಿಗ ಪ್ರಶ್ನೆ ಇದ್ದದ್ದು ಗೃಹ ಸಚಿವರು ಹೇಳೋದು ಎಲ್ಲವನ್ನ ಪೊಲೀಸರು ನಮ್ಗೆ